ನಿಜ ಜ್ಯೇಷ್ಠ ಮಾಸ ಶುಕ್ಲ ಪಕ್ಷದ ಕನ್ಯಾ ರಾಶಿಯ ಫಲದ ಚಿಂತನೆಯನ್ನು ಮಾಡುವುದಿದ್ರೆ ತಮಗೆ ವೃತ್ತಿರಂಗದಲ್ಲಿ ಒಂದಷ್ಟು ಒಳ್ಳೆಯ ಫಲದ ಸೂಚನೆ ಹೇಳುವಂಥದ್ದು, ಯಶಸ್ಸಿನ ಫಲದ ಸೂಚನೆ ಹೇಳುವಂಥದ್ದು, ಪ್ರಗತಿಯ ಫಲದ ಸೂಚನೆ ಹೇಳುವಂಥದ್ದನ್ನು ತಾವುಗಳು ಅನುಭವಕ್ಕೆ ತಂದುಕೊಳ್ಬೋದು. ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿಯಾದಂತಹ ಗ್ರಹ ಕರ್ಮದಲ್ಲಿ ನಿಪುಣ ಯೋಗವನ್ನು ಕಂಡುಕೊಂಡಿರುವುದರಿಂದ, ನಿಪುಣ ಯೋಗಕಾರಕನಾಗಿರುವುದರಿಂದ ವೃತ್ತಿರಂಗದಲ್ಲಿ ತಮ್ಮದ್ದಾದಂತಹ ಬುದ್ಧಿಯ ಮೂಲಕ, ಜ್ಞಾನದ ಮೂಲಕ ಯಶಸ್ಸನ್ನು ಕಾಣುವಂತಹ ಮತ್ತು ಅಭಿವೃದ್ಧಿಯನ್ನು ಕಾಣುವಂತಹ ಯೋಗ ಫಲಗಳುಂಟು. ಆದರೆ ತಾವು ಎಲ್ಲಿಯೋ ಒಂದು ರೀತಿಯಲ್ಲಿ ಮೂಢಿಯಂತೆ ವ್ಯವಹರಿಸುವಂತಹ ಸಂದರ್ಭಗಳು ಕೂಡ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ರಾಶಿಯಲ್ಲಿ ಮಾಂದಿಯ ಉದಯ ಹೇಳುವಂತಹದ್ದು ಈ ಪಕ್ಷಾರಂಭ ಕಾಲದಲ್ಲಿರುವುದರಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ಮೋಡ ಕವಿದ ಒಂದು ಸೂರ್ಯನ ಸ್ಥಿತಿ, ಮೋಡ ಮರೆಮಾಚಿದ ಸೂರ್ಯನ ಸ್ಥಿತಿ, ಮೋಡ ಕವಿದ ಭೂಮಿಯ ಸ್ಥಿತಿ. ಮೋಡ ಕವಿದ ಭೂಮಿಯ ಸ್ಥಿತಿ ಹೇಗಿರ್ತದೆ ಕೇಳಿದರೆ ಸೂರ್ಯನ ಪರಿಣಾಮ ಇರುವುದಿಲ್ಲ, ಹಾಗಾಗಿ ಕತ್ತಲಾಗುತ್ತದೆ. ಸೂರ್ಯನಿಗೆ ಮೋಡ ಮುಚ್ಚಿಕೊಂಡಾಗ ನಮಗೆ ಸೂರ್ಯ ಕಾಣುವುದಿಲ್ಲ ಹೇಗೋ ಅದೇ ರೀತಿಯ ನಿಮ್ಮ ಮಾನಸಿಕ ಸ್ಥಿತಿ ಹೇಳುವಂಥದ್ದು ಇರ್ತದೆ. ಕಾರಣ ರಾಶಿಯಲ್ಲಿ ಮಾಂದಿಯ ಉದಯ ಈ ಪಕ್ಷದ ಆರಂಭ ಕಾಲದಲ್ಲಿ, ಸಪ್ತಮದಲ್ಲಿ ಶನಿ, ಷಷ್ಠದಲ್ಲಿ ರಾಹು, ಅಷ್ಟಮದಲ್ಲಿ ಕುಜ. ಅಷ್ಟಮಾಧಿಪತಿ ಅಷ್ಟಮದಲ್ಲಿ, ರಾಶಿಯಿಂದ ತೃತೀಯಾಧಿಪತಿ ಅಷ್ಟಮಾಧಿಪತಿ ಅಷ್ಟಮದಲ್ಲಿದ್ದಾನೆ. ಇನ್ನು ಷಷ್ಠಾಧಿ ಪಂಚಮಾಧಿಪತಿ ಆದಂಥವನು ಸಪ್ತಮದಲ್ಲಿದ್ದಾನೆ. ವೃತ್ತಿ ನಿಜವಾಗಲೂ ಚಂದ ಉಂಟು, ಆದರೆ ಮಾನಸಿಕವಾದಂತಹ ಸ್ಥಿತಿ ಏನಿದೆ ಅದು ಸಮತೋಲನತೆಯಿಂದ ಕಂಡುಕೊಂಡಿರಬೇಕು. ಆವಾಗ ವೃತ್ತಿ ಇನ್ನೂ ಅದ್ಭುತವಾಗುತ್ತದೆ. ದಾಂಪತ್ಯದಲ್ಲಿ ಅಷ್ಟೊಂದು ಸಮಾಧಾನ ಹೇಳುವಂಥದ್ದು ಕಂಡು ಬರ್ತಾ ಇಲ್ಲ. ದೇಹದ ಆರೋಗ್ಯದ ಬಗ್ಗೆ ಬಹಳ ಜಾಗ್ರತೆ ಬೇಕು. ಷಷ್ಠ ಮತ್ತು ಅಷ್ಟ ಎರಡು ಭಾವಗಳಲ್ಲಿಯೂ ಕೂಡ ಪಾಪಗ್ರಹಗಳ ಉದಯ ಹೇಳುವಂಥದ್ದೇನಿದೆ ಅದು ದೇಹಾರೋಗ್ಯವನ್ನು ಹೇಳ್ತದೆ, ಮನಸ್ಸಿನ ಆರೋಗ್ಯವನ್ನು ಹೇಳುತ್ತದೆ, ಒಂದಷ್ಟು ಅವಘಡಗಳ ಫಲಗಳನ್ನು ಹೇಳ್ತದೆ. ವಾಹನಾದಿಗಳನ್ನು ಓಡಿಸುವಾಗ ಅತ್ಯಂತ ಜಾಗ್ರತೆ ಬೇಕು. ಆಹಾರಗಳೇ ನಿಮಗೆ ಉಲ್ಟಾ ಆಗುವಂತಹ ಯೋಗ ಫಲಗಳು, ಅಂತಂದರೆ ಫುಡ್ ಪಾಯ್ಸನ್ ಆಗುವಂತಹ ಯೋಗ ಫಲಗಳು. ಹಾಗಾಗಿ ಆಹಾರವನ್ನು ಸ್ವೀಕಾರ ಮಾಡುವಾಗಲೂ ಕೂಡ ಎಚ್ಚರಿಕೆ ಬೇಕು. ನೀವು 2 ಚಕ್ರದ ಗಾಡಿಯನ್ನು ಓಡಿಸ್ತೀರೋ ಅಥವಾ 4 ಚಕ್ರದ ಗಾಡಿಯನ್ನು ಓಡಿಸ್ತೀರೋ ಗೊತ್ತಿಲ್ಲ, ಅಥವಾ ಯಾರದ್ದಾದರೂ ಜೊತೆಯಲ್ಲಿ ಕೂತ್ಕೊಳ್ತೀರೋ ಅದು ಕೂಡ ಗೊತ್ತಿಲ್ಲ. ಒಟ್ಟಿನಲ್ಲಿ ವಾಹನಾದಿಗಳಿಂದ ತೊಂದರೆಗಳು ಎಲ್ಲಿಯೋ ಒಂದು. ಇನ್ನು ನಡೆದು ಹೋಗುವಾಗ ಬೀಳುವ ಯೋಗವೂ ಕೂಡ ಇದ್ದಾವೆ. ಸೊ ಇದರ ಬಗ್ಗೆ ಎಲ್ಲ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು. ಆಹಾರ ಸ್ವೀಕಾರ ಮಾಡುವಾಗ ಜಾಗ್ರತೆಯನ್ನು ವಹಿಸಬೇಕು. ಆರ್ಥಿಕ ವಿಷಯದಲ್ಲಿ ಸಮಾಧಾನ ಇರ್ತದೆ. ವೃತ್ತಿಯಲ್ಲಿ ಅಭಿವೃದ್ಧಿ ಪ್ರಗತಿ ಹೇಳುವಂಥದ್ದು ಇರ್ತದೆ. ದಾಂಪತ್ಯದಲ್ಲಿ ಎಲ್ಲಿಯೋ ಒಂದು ರೀತಿ ಸಣ್ಣ ಕಸಿವಿಸಿಯ ಅನುಭವಗಳು ಹೇಳುವಂಥದ್ದುಂಟು. ಅನಿರೀಕ್ಷಿತವಾಗಿ ಧನದ ಅಪವ್ಯಯ ಕೂಡ ಆಗುವಂತಹ ಯೋಗ ಫಲಗಳು. ಸಹಜವಾಗಿಯೇ ಗೊತ್ತಿಲ್ಲದಂತೆ ಒಂದಷ್ಟು ಖರ್ಚಾಗುವಂಥದ್ದು, ಅದು ನಿಮ್ಮ ಮಾಸದ ಎಕ್ಸ್ಪೆನ್ಸ್ ಲಿಸ್ಟಲ್ಲಿ ಬಾರದೇ ಇರುವಂತಹ ಒಂದು ಎಕ್ಸ್ಪೆನ್ಸು ನಿಮಗೆ ಈ ಸಂದರ್ಭದಲ್ಲಿ ಬರುವಂತಹ ಯೋಗಗಳು. ಹಾಗಾಗಿ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಪೂಜೆ ಪ್ರಾರ್ಥನೆಗಳು ಅಗತ್ಯ ಇದೆ. ಯಾವ ರೀತಿಯಲ್ಲಿ ಮಾಡಬಹುದು? ವಿಷ್ಣು ಸಹಸ್ರನಾಮವನ್ನು ಓದಿಕೊಂಡು ಪಠನ ಮಾಡಿ, ಪಾರಾಯಣ ಮಾಡಿ, ಪ್ರತಿನಿತ್ಯ ಮನೆಯಿಂದ ಹೊರಗೆ ಹೋಗುವಂತಹ ಕೆಲಸವನ್ನು ಮಾಡಿ. ಜೊತೆಗೆ ವಿಷ್ಣುವಿನ ದೇಗುಲಕ್ಕೆ ಹೋಗಿ ಅಲಂಕಾರ ಸೇವೆಯನ್ನೋ ನೈವೇದ್ಯ ಸೇವೆಯನ್ನೋ ಯಾವುದಾದ್ರೂ ಪರವಾಗಿಲ್ಲ, ನಿಮ್ಮ ಶಕ್ತಿ ನಿಮ್ಮ ಭಕ್ತಿ ಇತ್ಯಾದಿಗಳನ್ನು ನೋಡಿಕೊಂಡಂತೆ ಆ ಕ್ಷೇತ್ರಗಳಲ್ಲಿ ಸೇವೆಯನ್ನು ಕೊಡಿ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಹ ದಂಡಿಸುವುದರ ಮೂಲಕ ಭಕ್ತಿಯನ್ನು ಅರ್ಪಣೆ ಮಾಡುವುದು, ಅರ್ಥಾತ್ ಪ್ರದಕ್ಷಿಣೆಯನ್ನು ಮಾಡಿ, ನಮಸ್ಕಾರವನ್ನು ಮಾಡಿ. ಇದರಿಂದಲೂ ಕೂಡ ಬಹುತೇಕ ಶುಭ ಫಲಗಳು, ಶುಭ ಅನುಭವಗಳು, ಮಾನಸಿಕವಾಗಿ ಸಮಾಧಾನ, ನೆಮ್ಮದಿ ಇತ್ಯಾದಿಗಳೆಲ್ಲವೂ ಕೂಡ ಖಂಡಿತ ಸಾಧ್ಯವಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.